ನಮಸ್ಕಾರ, ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ನ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರ ಸರಬರಾಜು ಮಾಡುವ ಕೇಂದ್ರದಲ್ಲಿರುವ ಚಪಾತಿ ತಯಾರಿಕಾ ಯಂತ್ರ ಕಳೆದ 3-4 ತಿಂಗಳುಗಳಿಂದ ಉಪಯೋಗಕ್ಕೆ ಬಾರದೆ ಧೂಳುಗಟ್ಟಿ ನಿಂತಿದೆ. ಸರ್ಕಾರ 4 ತಿಂಗಳ ಹಿಂದೆ ಇಂದಿರಾ ಕ್ಯಾಂಟೀನ್ಗೆ 4 ಲಕ್ಷ ರೂಪಾಯಿ ಮೌಲ್ಯದ ಚಪಾತಿ ತಯಾರಿಕೆಯ ಮಷಿನ್ ಅನ್ನು ನೀಡಿತ್ತು. ಆದರೆ ಆ ಯಂತ್ರಗಳನ್ನು ಉಪಯೋಗಿಸುವ ಟ್ರೈನಿಂಗ್ ಅನ್ನು ನಮಗೆ ನೀಡಿಲ್ಲ ಎಂಬ ನೆಪವೊಡ್ಡಿ 3 ತಿಂಗಳಿಂದ ಚಪಾತಿ ತಯಾರಿಸುವ ಯಂತ್ರವನ್ನು ಉಪಯೋಗಿಸದೆ ಮೂಲೆಯಲ್ಲಿ ಇಡಲಾಗಿದೆ. ಇನ್ನು ಈ ಯಂತ್ರದ ಬಗ್ಗೆ ಅಲ್ಲಿ ಕಾರ್ಯನಿರ್ವಹಿಸುವವರನ್ನ ಕೇಳಿದಾಗ ನಮಗೆ ಮಷಿನ್ ನೀಡಿದ್ದಾರೆ, ಆದರೆ ಅದನ್ನ ಹೇಗೆ ನಿರ್ವಹಿಸಬೇಕು ಎಂಬ ತರಬೇತಿ ನಮಗೆ ನೀಡಿಲ್ಲ. ಕಳೆದ 3 ತಿಂಗಳಲ್ಲಿ 1 ವಾರ ಮಾತ್ರ ಯಂತ್ರವನ್ನು ಉಪಯೋಗಿಸಿದ್ದೇವೆ ಎನ್ನುತ್ತಾರೆ ಅಲ್ಲಿರುವಂತಹ ಸಿಬ್ಬಂದಿಗಳು. ನನ್ನ ಹೆಸರು ಕುಪೇಂದ್ರ. ನಾ ಇಲ್ಲಿ ಬೀದರ್ದು ಕಿಚನ್ದು ಸೂಪರ್ವೈಸರ್ ಇದ್ದೀನಿ. ಇದು ಚಪಾತಿ ಮಾಡೋ ಮಷಿನ್ ಯಾಕೆ ಬಂದು ಇಟ್ಟಿದ್ದೇವೆ ಅಂದ್ರೆ, ಇದು ಬಂದು 3 ತಿಂಗಳಾಯ್ತು. ಮಾಡಿದೆ 1 ವಾರ ಮಾಡಿದೆವು. ಅದ್ರ ಚಪಾತಿ ಸುಳ್ಳು ಬರಬಾರ್ದು ಇದು ಆಗತ್ತಿಲ್ಲ, ಅದು ಹೊತ್ತು ನಡೆದವ ಅದು ಟ್ರೈನಿಂಗ್ ಬರಬರ ಕೊಟ್ಟಿಲ್ಲ ನಮಗೆ. ಬಂದು ಹೇಳೋಕೆ ಫಿಟ್ ಮಾಡಿ ಹೋಗ್ಯಾರಟೆ. ಅದ್ರ ಬಂದು ಟ್ರೈನಿಂಗ್ ಬಂದು ಕೂತ್ಕೊಂಡ್ರೆ ಅವ್ರಿಗೆ ಹಿಂಗೆ ಸರಿ ನಾನು ಬೆಂಗಳೂರಿಂದ ಬರ್ತಾಂದ್ರೆ ಅದ್ರದ್ದು ಆಪ್ರೇಟ್ರು ಬಂದಿನ ನಂತರ ಅದು ಎಲ್ಲ ಪೂರ ಕಲಿಸಿ ಚಾಲು ಮಾಡಿ ಅಂದಾರ. ಅದ್ರ ಕಡೆಯಿಂದ ಮಾಡಿ ಹೊಂಟಿದ್ದೆ ಅಷ್ಟೇ. 1 ವಾರ ಮಾಡಿದ್ದೆವು. ಎಷ್ಟು ತಿಂಗಳಾಯ್ತು ಮಷಿನ್? ಈಗ ಬಂದು ಒಂದು 3 ತಿಂಗಳಾಯ್ತು ಅಷ್ಟೇ. 3 ತಿಂಗಳಿಂದ ಬಂದದ್ದು. 3 ತಿಂಗಳದಾಗ ಒಂದು ವಾರ ಮಾಡಿದ್ದೆವು. ಬರಬರ ಬಂದಿಲ್ಲಕ್ಕೆ. ಹೌದು. ಎಷ್ಟು ಬಂದವು ಮಷೀನಿಗೆ? ಮಷೀನ್ ಕರೆಕ್ಟ್ ಹೊಂಟಲ್ಲ, ಬಟ್ ಸುಡೋಲ್ಲ ಹೊಂಟ ಕರೆಕ್ಟು. ಸೆಟ್ ಮಾಡಿಲ್ಲ ಕರೆಕ್ಟ್ ಅದು. ಮಷೀನ್ ಇದು ಖರಾಬ್ ಆಯ್ತು ಅಂತಾರೆ? ಇಲ್ಲ ಮಷೀನ್ ಸರಿಯಾಗದ, ಬಟ್ ಅವ್ರು ಆಪ್ರೇಟರ್ ಇಲ್ಲ ಇಲ್ಲಿ ಬೀದರ್ಗೆ. ಅದು ಆಪ್ರೇಟರ್ ಹಾಕೊಡ್ತೀನಿ, ಇನ್ನೂ ಹಾಕೊಟ್ಟಿಲ್ಲ. ಆಪ್ರೇಟರಿಂದ ಸುಮ್ಮನೆ ಬಂದು ಮಷೀನ್ ಫಿಟ್ ಮಾಡೋದು. ಹಾಂ, ಮಷೀನ್ ಬಂದು ಫಿಟ್ ಮಾಡೋಗ್ಯಾರ ಹೇಳೋಗ್ಯಾರ ಅಷ್ಟೇ. ಇನ್ಮೇಲೆ ನಾವು ಮಾಡಿದ್ವಿ 1 ವಾರ ಕರೆಕ್ಟ್ ಸೆಟ್ ಆಗಿಲ್ಲ. ಅದು ಸೆಟ್ ಆದ ಕಡೆ ಬಂದು ಇಟ್ಟಿದ್ದೇವೆ ಸರ್. ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗೆ ಬೀದರ್ ಜಿಲ್ಲಾ ಪೊಲೀಸರಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಣೆ ವಿರೋಧಿ ದಿನ ಆಚರಣೆ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮ ಬಗ್ಗೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೀದರ್ ನಗರದ ಕರ್ನಾಟಕ ಕಾಲೇಜಿನ ಆವರಣದಲ್ಲಿರುವ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಡ್ರಗ್ಸ್ ಮಾರಾಟ, ಮಾದಕ ವ್ಯಸನ ಮತ್ತು ದುಶ್ಚಟಗಳಿಂದ ದೂರವಿರುವ ಬಗ್ಗೆ ಸಂದೇಶವನ್ನು ನೀಡಲಾಯಿತು. ಕಾರ್ಯಕ್ರಮದ ನಂತರ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು, ಬೀದರ್ ಜಿಲ್ಲೆಯನ್ನ ನಶಾ ಮುಕ್ತ ಸಮಾಜ ಮಾಡುವ ಉದ್ದೇಶದಿಂದ ವಿವಿಧ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಸಾಗಾಣಿಕೆ ವಿರೋಧಿ ದಿನ ಆಚರಣೆ ಮಾಡಲಾಯಿತು. ಸಮಾಜವನ್ನ ಡ್ರಗ್ಸ್ ಮುಕ್ತವನ್ನಾಗಿ ಮಾಡಲು ಸಾರ್ವಜನಿಕರಿಗೆ ಸಲಹೆಯನ್ನ ನೀಡಲಾಯಿತು. ಬೀದರ್ ಸಮಾಜವನ್ನು ನಶೆ ಮುಕ್ತ ಸಮಾಜವನ್ನು ಮಾಡಬೇಕೆಂದು ಇವತ್ತು ನಮ್ಮ ಪೊಲೀಸರು ಹಾಗೂ ಮುನ್ಸಿಪಲ್ ಕೌನ್ಸಿಲರು, ಎಲ್ಲ ಚೇರ್ಮನ್ ಹಾಗೂ ಬ್ರಿಮ್ಸ್ ವೈದ್ಯಾಧಿಕಾರಿಗಳು, ಮನೋತಜ್ಞರು ಹಾಗೂ SBI ಅವರು ಹಾಗೂ ಡ್ರಗ್ಸ್ ಕಂಟ್ರೋಲು ಆ್ಯಂಡ್ ರೈಲ್ವೆ ಪೊಲೀಸರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮೊದಲನೇದಾಗಿ ನಮ್ಮಲ್ಲಿದ್ದ ದೀನ್ ದಯಾಳ್ ನಗರನ್ನ ಆಯ್ಕೆ ಮಾಡಿ ಅಲ್ಲಿಂದ ಪಬ್ಲಿಕ್ ಒಟ್ಟಿಗೆ ನಾವು ಇವತ್ತು ಸಂಪರ್ಕ ಮಾಡಿದ್ದೇವೆ. ಅವರ ಅಹವಾಲುಗಳನ್ನು ಹೇಳ್ಕೊಂಡಿದ್ದಾರೆ. ಅಲ್ಲಿ ಯಾರಾದರೂ ಡ್ರಗ್ಸ್ ಮಾರಕ್ಕೆ ಬಂದರೆ ಅವರ ಮಾಹಿತಿ ಕೊಡಿ ಅಂತ ನಾವು ಅವರಿಗೆ ಬೇಡ್ಕೊಂಡಿದ್ದೇವೆ. ಅವರು ಸಹಕಾರ ನೀಡ್ತೇವೆ ಅಂತ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಫುಲ್ ಬೀದರ್ ಸಿಟಿಯನ್ನು ನಾವು ನಶೆ ಮುಕ್ತ ಮಾಡಬೇಕಂತ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಥ್ಯಾಂಕ್ ಯು. ಮುಂಗಾರು ಪ್ರಾರಂಭವಾದ ಹಿನ್ನೆಲೆ ಬೀದರ್ ಜಿಲ್ಲೆಯಲ್ಲಿ ರೈತರು ಬಿತ್ತನೆ ಪ್ರಾರಂಭ ಮಾಡಿದ್ದು, ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬಿತ್ತನೆ ಮಾಡಿದ ಬೀಜಗಳು ಮೊಳಕೆ ಒಡೆಯಬೇಕಾದ ಸಮಯದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆ ರೈತರು ಆಕ್ರೋಶದತ್ತ ಮುಖ ಮಾಡಿ ಕೂತಿದ್ದಾರೆ. ಒಂದು ಕಡೆ ಮೇ ತಿಂಗಳಲ್ಲಿ ಸುರಿದ ಧಾರಾಕಾರ ಮಳೆ ರೈತರಿಗೆ ಸಂತಸ ತಂದಿತ್ತು. ಆದರೆ ಜೂನ್ ತಿಂಗಳಲ್ಲಿ ಸಮರ್ಪಕ ಮಳೆಯಾಗದ ಹಿನ್ನೆಲೆ ರೈತರು ತೀವ್ರ ಆತಂಕದಲ್ಲಿದ್ದಾರೆ. ಇನ್ನು ಮಳೆಯ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಬೀದರ್ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಆರ್ ಅವರು, ಬೀದರ್ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಂಗಾರು ಹಂಗಾಮಿನ ಮೇ ತಿಂಗಳಲ್ಲಿ 30 mm ನಷ್ಟು ಮಳೆ ಆಗಬೇಕಾಗಿತ್ತು. 106 mm ನಷ್ಟು ಮಳೆ ಆಗಿದೆ ಮೇ ತಿಂಗಳಲ್ಲಿ. ಆದರೆ ಜೂನ್ ತಿಂಗಳಲ್ಲಿ 91.5 mm ಮಳೆ ಆಗಬೇಕಾಗಿತ್ತು. ಆದರೆ ಮಳೆ ಆಗಿದ್ದು ಕೇವಲ 53.3 mm ನಷ್ಟು. ಅಂದರೆ ಈ ತಿಂಗಳಲ್ಲಿ 42% mm ಮಳೆಯ ಕೊರತೆ ಈ ತಿಂಗಳಲ್ಲಿ ಇದೆ. ಹಾಗಾಗಿ ಜೂನ್ ತಿಂಗಳಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಮಳೆ ಆಗದ ಕಾರಣ ಈ ತಿಂಗಳು ಬಿತ್ತನೆ ಮಾಡುವುದು ಸೂಕ್ತವಲ್ಲ. ಬಿತ್ತನೆಗೆ ಜುಲೈ 15ರವರೆಗೆ ಸಮಯವಿದ್ದು ಸ್ವಲ್ಪ ಮಳೆಯಾದ ನಂತರ ಬಿತ್ತನೆ ಮಾಡುವುದು ಸೂಕ್ತ ಅಂತ ರೈತರಿಗೆ ಸಲಹೆಯನ್ನ ನೀಡಿದ್ದಾರೆ.
ಬೀದರ್ ಜಿಲ್ಲೆಯ 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನಮಗೆ ಇದುವರೆಗೆ ಅಂದರೆ ನಮ್ಮ ಮೇ ತಿಂಗಳಲ್ಲಿ ನಮಗೆ 30 mm ಮಳೆ ಆಗಬೇಕಾಗಿತ್ತು. ಅದರಲ್ಲಿ ನಮಗೆ 106 mm ಮಳೆ ಆಗಿದೆ. ಅಂದರೆ 253ರಷ್ಟು ಹೆಚ್ಚಿಗೆ ಮಳೆ ಆಗಿದೆ ಶೇಕಡ. ಅದೇ ರೀತಿ ನಾವು ಜೂನ್ ಮಂತಲ್ಲಿ ನೋಡಬೇಕಂದ್ರೆ ಈಗ ಅಟ್ ಪ್ರೆಸೆಂಟ್ ಅಂದರೆ 24ನೇ ತಾರೀಕುವರೆಗೂ ನಮಗೆ 91.5 mm ಮಳೆ ಆಗಬೇಕಾಗಿರೋ ಜಾಗದಲ್ಲಿ 53.3 mm ಮಳೆ ಆಗಿದೆ. ಅಂದರೆ ನಮ್ಮಲ್ಲಿ ಶೇಕಡ 42ರಷ್ಟು ಮಳೆ ಕೊರತೆ ಇದೆ ಜೂನ್ ತಿಂಗಳಲ್ಲಿ. ಸೊ ಯಾರ್ಯಾರು ಜೂನ್ ಮಂತಲ್ಲಿ ಬಿತ್ತನೆ ಮಾಡಿದ್ದಾರೆ ಅವ್ರ ಕ್ರಾಪ್ ಎಲ್ಲ ಸ್ವಲ್ಪ ಈಗ ಮಳೆ ಇಲ್ಲದೆ ಇರೋದು ಕಾರಣ ಮತ್ತು ಈಗ ಒಂದು 3-4 ದಿನದಲ್ಲಂತೂ ಮಳೆ ಯಾವುದು ಪ್ರಿಡಿಕ್ಷನ್ಸ್ ಇಲ್ಲ KSNDMCಯಿಂದ. ಸೊ ಆದಷ್ಟು ರೈತರು ಬಿತ್ತನೆ ಮಾಡೋದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಯಾರು ಈಗ ಬಿತ್ತನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಮತ್ತು ಜುಲೈ 15 ತನಕ 2ನೇ ವೀಕ್ವರೆಗೂ ಬಿತ್ತನೆಯನ್ನು ಮಾಡ್ಬೋದಾಗಿದೆ. ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ ಗಾಂಧಿಗಂಜಿನ ಬಸವೇಶ್ವರ ದೇವಸ್ಥಾನದಲ್ಲಿ ನಾಳೆ ಸಂಜೆ 6 ಗಂಟೆಗೆ ಮಾಸಿಕ ವಚನ ಮಂಟಪ, ಪರಿಸರ ದಿನಾಚರಣೆ ಹಾಗೂ ಸಸಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ರಾಜ್ಯ ಮಲಿನ ನಿಯಂತ್ರಣ ಮಂಡಳಿ ಪರಿಸರ ಅಧಿಕಾರಿ ಮೃತ್ಯುಂಜಯ ಉದ್ಘಾಟಿಸುವವರು. ಶ್ರೀ ಜಗದ್ಗುರು ಶಿವಯೋಗೇಶ್ವರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು. ಮಹಾಸಭಾದ ಜಿಲ್ಲಾಧ್ಯಕ್ಷ ಬಸವರಾಜ್ ಧನ್ನೂರ್ ಅಧ್ಯಕ್ಷತೆಯನ್ನು ವಹಿಸುವರು. ಸಾಹಿತಿ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಉಪನ್ಯಾಸವನ್ನ ನೀಡಲಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣದ ವ್ಯವಹಾರ ಸಚಿವರ ಆಪ್ತ ಮತ್ತು BR ಪಾಟೀಲ್ ಮಾತನಾಡಿದ ಆಡಿಯೋ ಸಾಕ್ಷಿ. ಈ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹಾಗೂ ಸಚಿವ ಜಮೀರ್ ಅಹಮದ್ ಅವರ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಾಳೆ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮೈಲೂರು ಕ್ರಾಸ್ ಅಲ್ಲಿರುವಂತಹ ಕಾಜಿ ಕಲ್ಯಾಣ ಮಂಟಪದಿಂದ ಬೀದರ್ ನಗರದ ತಾಲೂಕು ಪಂಚಾಯತ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಮೂಲಕ ತೆರಳಲಾಗುವುದು ಮತ್ತು ಬೀದರ್ ನಗರದ ಬರ್ಜಚ್ಚಾಯಿ ಉದ್ಯಾನವನ ಹತ್ತಿರ ಇರುವಂತಹ ವಾಕಿಂಗ್ ಟ್ರ್ಯಾಕ್ ಬಳಿ ತುರ್ತು ಪರಿಸ್ಥಿತಿಯ ಫೋಟೋವನ್ನು ಪ್ರದರ್ಶಿಸುವುದಾಗಿ ಪಕ್ಷದಿಂದ ಈ ರೀತಿಯ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಮದುವೆ, ಜಯಂತಿ, ಜನ್ಮದಿನ ಆಚರಣೆಗಳು ಸೇರಿದಂತೆ ಯಾವುದೇ ಕಾರ್ಯಕ್ರಮಗಳು ಇದ್ದರೂ ಡಿಜೆಗಳು ಬಳಕೆ ಮಾಡುವುದು ಸರ್ವಸಾಮಾನ್ಯವಾಗಿತ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ಮುಕ್ತವಾಗಿ ರಸ್ತೆಗಳ ಮೇಲೆಲ್ಲ ಡಿಜೆ ಹಾಕಿಕೊಂಡು ತಡರಾತ್ರಿವರೆಗೂ ಕುಣಿಯುವುದು, ಹೆಚ್ಚಿನ ಪ್ರಮಾಣದಲ್ಲಿ ಕಿವಿಗಡಚಿಸುವ ಶಬ್ದದಿಂದ ಜನರ ನೆಮ್ಮದಿ ಹಾಳಾಗಿತ್ತು. ರಸ್ತೆ ಸಂಚಾರಕ್ಕೂ ಅಡಚಣೆ ಉಂಟಾಗಿತ್ತು. ಸದ್ಯ ಜನರ ನೆಮ್ಮದಿ ಭಂಗವನ್ನುಂಟು ಮಾಡುವ ಡಿಜೆ ಸೌಂಡಿಗೆ ನಿರ್ಬಂಧ ಹೇರಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯಕ್ಕೆ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಸೋನಾರಿ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. 2025-26ನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಬಳಿರಾಮ್ ಕುಶಾಲ್ ರಾವ್ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ ವಿದ್ಯಾರ್ಥಿ ವೇತನ ಯೋಜನೆಗಳಾದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯೋಜನೆ, 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಶುಲ್ಕ ಮರುಪಾವತಿ ಯೋಜನೆ, IIT, IIM ಇತ್ಯಾದಿ ಉತ್ತೇಜನ ಯೋಜನೆ, MPhil ಮತ್ತು PhD ಫೆಲೋಶಿಪ್ ಯೋಜನೆ, BSc ನರ್ಸಿಂಗ್ ಮತ್ತು GNM ನರ್ಸಿಂಗ್ ಉತ್ತೇಜನ ಯೋಜನೆ ಹಾಗೂ ವಿದೇಶಿ ವಿದ್ಯಾರ್ಥಿ ವೇತನ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಅರ್ಹರಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬೀದರ್ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೇಶವ ಪ್ರಸಾದ್ KH ಅವರು ತಮ್ಮ ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲೆಯಲ್ಲಿ ತೆರವಾದ ಅಪರ ಜಿಲ್ಲಾಧಿಕಾರಿ ಹುದ್ದೆಗೆ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರನ್ನ ನೇಮಿಸಲಾಗಿದೆ ಅಂತ ಅವರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ಬೀದರ್ ವಿಶ್ವವಿದ್ಯಾಲಯದ ಆಡಳಿತ ಕುಲಸಚಿವೆ ಸುರೇಖಾ KS ಅವರನ್ನ ಕೂಡ ವರ್ಗಾವಣೆ ಮಾಡಿ ಬೀದರ್ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿಯಾಗಿ ಅವರನ್ನ ಆದೇಶ ಹೊರಡಿಸಲಾಗಿದೆ. ಇನ್ನು ವರ್ಗಾವಣೆಯಾದ ಶಿವಕುಮಾರ್ ಶೀಲವಂತ್ ಅವರನ್ನ ದಾವಣಗೆರೆ ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿ ಹಾಗೂ ಅಪಾರ ಜಿಲ್ಲಾ ದಂಡಾಧಿಕಾರಿಯಾಗಿ ನೇಮಕಾತಿಯನ್ನ ಮಾಡಲಾಗಿದೆ. ಇವಾಗಿದ್ವು ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.